ಈಗ ನೀವು ನೋಡಿರ್ಬೋದು ಮಸಲ ಇದೆ, ಬಾವಿನಲ್ಲಿ ಏನಾದ್ರೆ ಬೆಕ್ಕು ಬಿದ್ದಿದ್ರೆ ಇಷ್ಟು ಬಾಲ್ಟಿ ನೀರ್ ತೆಗಿಬೇಕು, ಮತ್ತೆ ಏನಾದ್ರೆ ಇಲಿ ಮರಿ ಬಿದ್ದಿದ್ರೆ ಇಷ್ಟು ಬಾಲ್ಟಿ ನೀರ್ ತೆಗಿಬೇಕು. ಅದೇ ನಾಯಿ ಬಿದ್ದಿದ್ರೆ ಬಾವಿನ ಇಡೀ ನೀರ್ ತೆಗಿಬೇಕು. ಆ ರೀತಿ ಇದೆ. ಒಂದು ಊರಿನಲ್ಲಿ ಒಂದು ಬಾವಿ ಒಳಗೆ ಏನೋ ನಾಯಿ ಬಿದ್ದಿತ್ತು. ನಾಯಿ ಬಿದ್ದ ನಂತರ ಬಂದು ಸ್ವಲ್ಪ ಜನರು ಪ್ರಶ್ನೆ ಮಾಡಿದ್ರು, ಹಜರತ್ ಬಾವಿ ಒಳಗೆ ನಾಯಿ ಬಿದ್ದಿ ಏನ್ ಮಾಡಬೇಕು? ಎಲ್ಲಾ ನೀರ್ ತೆಗೀರಿ, ಬಾವಿದು ಎಲ್ಲಾ ನೀರ್ ತೆಗೀರಿ ಅಂತ ಹಜರತರು ಉತ್ತರ ಕೊಟ್ಟು ಕಳಿಸಿದ್ರು ಅವ್ರು. ಆ ಜನರು ಬಂದ್ರು. ಬಂದಿದ ನಂತರ ಬಾವಿದು ಇಡೀ ನೀರ್ ತೆಗಿದ್ರು. ತೆಗ್ದಿದ ನಂತರ ಎಲ್ಲಾ ಬಾವಿ ನೀರ್ ಖಾಲಿ ಆಯ್ತು. ಮತ್ತು ಸ್ವಲ್ಪ ದಿನ ಹೋಗಿದ ನಂತರ ಮತ್ತು ಜನಗಳಿಂದ ನೀರು ಬರ್ತೈತಿ, ಮತ್ತು ನೀರು ಬಂದಿದ ನಂತರ ಮತ್ತು ಜನರು ವಜು ಮಾಡಾಕ ಏನು ಬಳಸತಿಗೆ ನೀರು ತೆಗಿದ್ರು. ತೆಗಿದ ನಂತರ ಮತ್ತು ಅದೇ ರೀತಿ ನಾಯಿದು ಕುದ್ಲ ಅಂತ ವಸ್ತು ಸಿಗಂತಿತ್ತು. ಹಜರತರು ಬಂದ್ ನೋಡಿದ್ರು, ಇದೇನಪ್ಪಾ ಏನ್ ಸ್ವಚ್ಛತೆ ಮಾಡಿದೀರಾ? ಹಜರತ್ ನೀವು ನೋಡಿದ್ರೆ ಬಾವಿದು ನೀರ್ ತೆಗೀರಿ ಅಂತ ಹೇಳಿದ್ರಿ ನೀವು. ಹಜರತರು ಬಾವಿಯಲ್ಲಿ ಕಣ್ಣು ದೃಷ್ಟಿ ಹಾಕಿ ನೋಡ್ತಾರೆ, ನೀರು ತೆಗಿದ್ದಾರೆ, ಆದ್ರೆ ಮತ್ತಿಗೆ ನಾಯಿ ಯಾವ ರೀತಿ ಬಿದ್ದಿತ್ತು ಅದೇ ರೀತಿ ನಾಯಿ ಒಳಗಡಿತ್ತು. ಏನಪ್ಪಾ ನಾನ್ ನಿಮ್ಗೆ ಏನ್ ಹೇಳ್ತೀಯ? ಹಜರತ್ ನೀವು ನೀರ್ ತೆಗೀರಿ ಅಂದ್ರೆ ನಾವು ನೀರ್ ತೆಗಿದ್ವಿ, ನೀವು ನಾಯಿ ತೆಗೀರಿ ಅಂತ ಹೇಳಿಲ್ಲ ಹಜರತ್. ಬಾವಿನಿಂದ ನಾಯಿ ತೆಗೀರಿ ಅಂತ ಹೇಳಿಲ್ಲ ಹಜರತ್, ನೀವು ನೀರ್ ತೆಗೀರಿ ಅಂದ್ರೆ ನಾವು ನೀರ್ ತೆಗೆದಿದ್ದೀವಿ. ಅದೇ ರೀತಿ ಪ್ರೀತಿಯ ಸಹೋದರರೇ, ಈ ನಮ್ಮ ಬಾವಿ ಏನಿದೆ, ಈ ಬಾವಿನ ನಾವು ನೀರು ಅಷ್ಟೇ ತೆಗಿಬಾರ್ದು. ನೀರು ತೆಗೆಯೋದು ಮುಂಚೆ ನಮ್ಮ ಒಳಗೆ ಒಂದು ನಾಯಿ ಏನ್ ಸತ್ತಿದೆ ಆ ನಾಯಿ ತೆಗೀರಿ ಮೊದಲಿಗೆ. ಆ ನಾಯಿ ತೆಗೀರಿ. ನಾಯಿ ತೆಗಿಯ ತನಕ ನಿಮ್ಮ ನೀರು ಸ್ವಚ್ಛತೆ ಆಗುದಿಲ್ಲ. ಅದೇ ರೀತಿ ಕೆಟ್ಟ ಹೃದಯದಲ್ಲಿ ಹೊಟ್ಟೆ ಕಿಚ್ಚು, ದುಶ್ಮನ್ಗಿರಿ ಅಂತ ಇಂತ ಕೆಟ್ಟ ವಿಚಾರಣೆ ಏನಿದೆ ಅದೇ ಮೊದಲಿಗೆ ತೆಗೀರಿ. ಆಮೇಲೆ ಇಡೀ ನೀರಿನ ಸ್ವಚ್ಛತೆ ಆಗ್ತೈತಿ, ನಿಮ್ಮ ದೇಹನೇ ಸ್ವಚ್ಛ ಆಗ್ತೈತಿ. ಆ ರೀತಿ ಉದಾಹರಣೆ ಇದೆ. ಅದಕ್ಕೆ ನಮ್ಮ ಏನಿದೆ ಕಲ್ಬ್, ಇದು ಹೃದಯ ಸ್ವಚ್ಛತೆ ಇರಬೇಕು, ಹೃದಯ ಸ್ವಚ್ಛತೆ ಬೇಕು. ಅಲ್ಲಾಹನ ಕಡೆ ದುವಾ ಮಾಡುತ್ತೇನೆ, ಐ ಮೇರಿ